ವೆಲ್ಕಮ್ ಬ್ಯಾಕ್ ಗೈಸ್. ಈ ವಿಡಿಯೋದಲ್ಲಿ ನಾವು ಮ್ಯಾಪ್, ಫಿಲ್ಟರ್ ಮತ್ತು ರೆಡ್ಯೂಸ್ ಅನ್ನೋ ಒಂದು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಂಕ್ಷನಲ್ ಪ್ರೋಗ್ರಾಮಿಂಗ್ ಟೂಲ್ಸ್ ಬಗ್ಗೆ ತಿಳ್ಕೊತಾ ಇರ್ತೀವಿ. ಇದರಿಂದ ನೀವು ಬರೆಯೋ ಕೋಡ್ನ ಸ್ವಲ್ಪ ಕ್ಲೀನಾಗಿ ಕನ್ಸೈಸ್ ವೇಯಲ್ಲಿ ಬರಿಬೋದು ಆ್ಯಂಡ್ ಅದರ ರೀಡಬಿಲಿಟಿ ಇಂಪ್ರೂವ್ ಆಗುತ್ತೆ. ಹೆಂಗೆ ಅಂತ ನೋಡ್ತೀವಿ. ಬಟ್ ಸ್ಟಿಲ್ ಇವಾಗ ಇದ್ರದ್ದು ಮೇನ್ ಒಂದು ಓವರ್ ಆಲ್ ಐಡಿಯಾ ಕೊಡೋದಾದರೆ ಈ ಡೆಫಿನೇಷನ್ ಓದೋಣ. ದೀಸ್ ಆರ್ ಫಂಕ್ಷನಲ್ ಪ್ರೋಗ್ರಾಮಿಂಗ್ ಟೂಲ್ಸ್ ಇನ್ ಪೈಥಾನ್. ಓಕೆ, ಇದಕ್ಕೆ ಫಂಕ್ಷನಲ್ ಅಪ್ರೋಚ್ ಕೊಡೋಕ್ಕೆ, ಫಂಕ್ಷನಲ್ ಪ್ಯಾರಡೈಮ್ ತರೋಕ್ಕೆ, ಸೊ ದಿಸ್ ಇಸ್ ಯೂಸ್ಡ್ ಆ್ಯಂಡ್ ದೆನ್ ದೇ ಲೆಟ್ ಯು ಅಪ್ಲೈ ಫಂಕ್ಷನ್ಸ್ ಟು ಇಟ್ರಬಲ್ಸ್. ಈಗ ಲಿಸ್ಟು, ಟಪಲ್ಸು ಮತ್ತು ಸೆಟ್ಸ್ ಏನಿದೆ ಅದ್ರ ಮೇಲೆ ಫಂಕ್ಷನ್ಸ್ ಹಾಕಕ್ಕೆ ಹೆಂಗೋ ಹೆಲ್ಪ್ ಮಾಡ್ತಾ ಇದೆ. ಹೆಂಗೆ ಮಾಡುತ್ತೆ, ಅದನ್ನು ಯಾಕೆ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ, ಇದನ್ನೇ ಈ ಸೆಷನಲ್ಲಿ ತಿಳ್ಕೊತಾ ಇರ್ತೀವಿ. ಸೊ ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ಯು ಆರ್ ಡೂಯಿಂಗ್ ಸೋ ಗುಡ್. ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗಿ, ಯು ವಿಲ್ ಗೋ ಅ ಲಾಂಗ್ ವೇ ಇನ್ ಲೈಫ್. ಅಟೆಂಡೆನ್ಸ್ ಹಾಕ್ಬಿಟ್ಟು ಬನ್ನಿ ಹಂಗೆ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋದಾದರೆ ಫಸ್ಟ್ ಆಫ್ ಆಲ್ ನಾನು ಐಪ್ಯಾಡ್ ಸ್ಕ್ರೀನ್ ತೊಗೊಂಡೋಗೋಣ. ಹಾಂ, ಇಲ್ಲಿ ನೀವು ಇವೆಲ್ಲ ಕೋಡಿಂಗು ಇದೆಲ್ಲ ಬಿಟ್ಬಿಡಿ. ನೀವು ಒಬ್ಬ ಫ್ರೂಟ್ ಸೆಲ್ಲರ್, ಯಾವುದೋ ಮಾರ್ಕೆಟಲ್ಲಿ ನೀವು ಹಣ್ಣು ಮಾರ್ತೀರಾ. ಫಾರ್ ಎಕ್ಸಾಂಪಲ್ ಒಂದು ಆ್ಯಪಲ್ ರೆಡ್ ಕಲರ್ ಇರುತ್ತೆ, ಬಟ್ ಇಲ್ಲಿ ಎಲ್ಲೋಲ್ಲಿ ಬರಿತಾ ಇದ್ದೀನಿ. ಸೊ ಎಷ್ಟೊಂದು ಆ್ಯಪಲ್ಸ್ ಇದೆ ನಿಮ್ಮ ಹತ್ರ. ಓಕೆ, ಈ ಥರ ಹಾಕಿಟ್ಟಿದ್ದೀರಾ ಒಂದು ಕಡೆ ಗ್ರೂಪ್ ಮಾಡಿ. ಇವಾಗ ನೀವು ಆ್ಯಪಲ್ ಮೇಲೆ ಏನೋ ಮಳೆ ಬಂದುಬಿಟ್ಟು ನೀರಾಗ್ಬಿಟ್ಟಿದೆ. ಇವಾಗ ಏನು ಮಾಡ್ತೀರಾ? ಎಲ್ಲ ಆ್ಯಪಲ್ನ ಒಟ್ಟಿಗೆ ಒರ್ಸೋಕ್ಕಾಗುತ್ತಾ ನೀವು? ಆಗಲ್ಲ. ಸೊ ಏನು ಮಾಡ್ತೀರಾ? ಒಂದೊಂದಾಗಿ, ಈಗ ಒಂದು ಆ್ಯಪಲ್ ತೊಗೊಂಡೆ, ಇದನ್ನು ನಾನು ಒರೆಸ್ತೀನಿ ಫುಲ್ಲು, ನೀರೆಲ್ಲ ಹೋಗೋ ಥರ. ನೀರೆಲ್ಲ ಹೊರ್ಟೋಯ್ತು. ನೀರೆಲ್ಲ ಹೋದ್ಮೇಲೆ ಆ್ಯಪಲ್ ಸಿಗುತ್ತೆ ನಮಗೆ. ಸೊ ಈ ಥರ ಎಲ್ಲ ಆ್ಯಪಲ್ಸ್ನು ಒಂದೊಂದಾಗಿ ಮಾಡ್ಕೊಂಡು ಫೈನಲ್ ಆಗಿ ಏನಾಗುತ್ತೆ? ಫೈನಲ್ ಆಗಿ ನನಗೆ ಇನ್ನೊಂದು ಗ್ರೂಪ್ ಸಿಗುತ್ತೆ. ಇದರಲ್ಲಿ ಈ ಏನು ನೀರಿತ್ತು ಅಲ್ವಾ, ಈ ನೀರೆಲ್ಲ ಹೋಗಿರುತ್ತೆ. ಇದು ಕ್ಲೀನಾಗಿರುತ್ತೆ. ಸರಿನಾ? ಬೇಸಿಕ್ ಐಡಿಯಾ. ನೀರಾಗಿದೆ, ನೀರು ಒರೆಸ್ತೀನಿ ಒಂದೊಂದಕ್ಕೂ. ಓಕೆ, ಒಂದೊಂದಕ್ಕೂ ನೀರು ಒರೆಸ್ತೀನಿ. ಇವಾಗ ಇಲ್ಲೇನು ನೋಡಿದ್ರಿ ನೀವು? ಏನೋ ಒಂದು ಬಂದಾಗ ಅದನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದ್ದೀವಿ. ಓಕೆ, ಏನೋ ಮಾಡಿಫೈ ಮಾಡ್ತಾ ಇದ್ದೀವಿ, ಏನೋ ಚೇಂಜ್ ಮಾಡ್ತಾ ಇದ್ದೀವಿ, ಒರೆಸ್ತಾ ಇದ್ದೀವಿ ಅಲ್ವಾ? ಇದೇ ಸೇಮ್ ಏನಿದೆ ಆ್ಯಕ್ಷನ್ನ ಮ್ಯಾಪ್ ಫಂಕ್ಷನ್ ಮಾಡುತ್ತೆ. ಮ್ಯಾಪ್. ಓಕೆ, ಇದು ಹೆಂಗೆ ಮಾಡುತ್ತೆ ಅಂತ ನೋಡಬೇಕಾದ್ರೆ ನಾವು ಕೋಡ್ಗೆ ಹೋಗಬೇಕಾಗುತ್ತೆ. ಕೋಡ್ಗಿಂತ ಮೊದಲು ನಾನು ಸ್ವಲ್ಪ ಡೆಫಿನೇಷನ್ ಏನಿದೆ ಅದನ್ನು ತಿಳಿಸ್ಕೊಟ್ಬಿಡ್ತೀನಿ. ಮ್ಯಾಪ್ ಏನಿದೆಯೋ ಇದು ಅಪ್ಲೈಸ್ ಅ ಗಿವನ್ ಫಂಕ್ಷನ್ ಟು ಎವ್ರಿ ಎಲಿಮೆಂಟ್ ಆಫ್ ಎನ್ ಇಟ್ರೇಬಲ್ ಆರ್ ಐಟ್ರೇಬಲ್ ಅಂತ ಹೇಳ್ಬೋದು ನೀವು. ಇಟ್ರೇಬಲ್ ಅಂದರೆ ಏನು? ಈ ಲಿಸ್ಟು, ಟಪಲ್ಲು, ಸೆಟ್ಟು, ಎಲ್ಲಿ ಕಲೆಕ್ಷನ್ ಆಫ್ ಐಟಮ್ಸ್ ಇರುತ್ತೆ ನೋಡಿ, ಅದೆಲ್ಲ ಐಟ್ರೇಬಲ್ಸು. ಅದ್ರ ಮೇಲೆ ಇಟ್ರೇಟ್ ಮಾಡ್ಬೋದು ನಾವು. ಫಾರ್ ಲೂಪ್ ಹಾಕ್ಬಿಟ್ಟು ಫಾರ್ ನಮ್ಸ್ ಲಿಸ್ಟ್ ಅಂತ ತೊಗೊಂಡು ಹೋಗ್ಬೋದು ನೋಡಿ, ಅವೆಲ್ಲ ಐಟ್ರೇಬಲ್ಸು, ನಿಮಗೆ ಗೊತ್ತೋದು. ಓಕೆ, ಸೊ ಅದ್ರ ಮೇಲೆ ಪ್ರತಿಯೊಂದು ಎಲಿಮೆಂಟಿಗೂ ಏನೋ ಒಂದು ಫಂಕ್ಷನ್ ಹಾಕಬೇಕು ಅನ್ನೋದಾದರೆ ಅದು ಏನಾಗುತ್ತೆ ನೋಡ್ತೀರಾ ಇವಾಗ. ಆವಾಗ ನಾವು ಮ್ಯಾಪ್ನ ಯೂಸ್ ಮಾಡ್ತೀವಿ. ಇಷ್ಟನ್ನ ಇಟ್ಕೊಳ್ಳಿ. ಅದ್ರ ಸಿಂಟ್ಯಾಕ್ಸ್ ನೋಡೋದಾದರೆ ನೀವು ಮ್ಯಾಪ್ ಆಫ್ ಫಂಕ್ಷನ್ ಇಟ್ರೇಬಲ್. ಸೊ ಇಲ್ಲಿ ಲಿಸ್ಟ್ ಯಾವುದು, ಅದ್ರ ವೇರಿಯೇಬಲ್ ಪಾಸ್ ಮಾಡ್ತೀವಿ. ಇಲ್ಲಿ ಆ ಫಂಕ್ಷನ್ ಯಾವುದು ಅದು ಎಕ್ಸಿಕ್ಯೂಟ್ ಆಗಬೇಕು ಪ್ರತಿಯೊಂದು ಎಲಿಮೆಂಟ್ಗೆ, ಅದನ್ನು ಇಲ್ಲಿ ಪಾಸ್ ಮಾಡ್ತೀವಿ. ಓಕೆ, ಇದನ್ನು ನಾವು ಮೊದಲು ಹೆಂಗೆ ಮಾಡ್ತಿದ್ವು? ಈಗ ಫಾರ್ ಎಕ್ಸಾಂಪಲ್ ಒಂದನ್ನ ನಾವು ಎಕ್ಸಾಂಪಲ್ ತೊಗೊಳ್ಳೋಣ. ಏನು ಗೊತ್ತಾ? ನಮ್ಸ್ ಅಂತ ತೊಗೊಳ್ಳೋಣ. ಓಕೆ, ನಮ್ಸ್ ಅನ್ನೋ ಒಂದು ಲಿಸ್ಟ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ನಮ್ಸ್ ಅನ್ನೋ ಲಿಸ್ಟಲ್ಲಿ ಏನಿದೆ? 1 2 3 4 5. ಓಕೆ, ಈ ಥರ ನಮ್ಸ್ ಅನ್ನೋ ಒಂದು ಲಿಸ್ಟ್ ಇದೆ. ಈ ನಮ್ಸ್ ಅನ್ನೋ ಲಿಸ್ಟಲ್ಲಿ ನಮಗೆ ಇನ್ನೊಂದು ಲಿಸ್ಟ್ ಬೇಕು. ಅದರಲ್ಲಿ ಪ್ರತಿ ಎಲಿಮೆಂಟ್ ಏನಿದೆ ಅದು ಡಬಲ್ ಆಗಿರಬೇಕು ಅಂತ ಅಂದ್ಕೊಳ್ಳಿ. ಅಂದರೆ ನಮಗೇನು ಬೇಕು ಇದರಲ್ಲಿ? 2 4 6 6 8 10 ಹಿಂಗೆ ಬೇಕಲ್ವಾ? ಹಿಂಗೆ ಆಗಬೇಕು ಲಿಸ್ಟು. ಅವಾಗ ಏನು ಮಾಡ್ತಿದ್ರಿ ಮೊದಲು ನೀವು? ಫಾರ್ ನಮ್ ಇನ್ ನಮ್ಸ್. ಇಲ್ಲಿ ಯಾವುದೋ ಇನ್ನೊಂದು ತೊಗೊಳ್ಳೋಣ. ರಿಸಲ್ಟ್ ಅನ್ನೋ ಒಂದು ಖಾಲಿ ಲಿಸ್ಟು. ಇಲ್ಲಿಗೆ ನಾವೇನು ಮಾಡ್ತಿದ್ವು? ರಿಸಲ್ಟ್ ಡಾಟ್ ಅಪೆಂಡ್ ನಮ್ ಸ್ಟಾರ್ 2. ಈಗ ಏನಾಗುತ್ತೆ? ಪ್ರಿಂಟ್ ರೆಸ್ ಮಾಡಿದ್ರೆ ನಾನು ನೋಡೇ ಬಿಡೋಣ. ಓಕೆ, ನೋಡಿ 2 4 6 8 10 ಬಂತು. ನಾರ್ಮಲ್ ಫಾರ್ ಲೂಪ್ ಹಾಕಿದ್ದೀನಿ, ಇದಾಯಿತು. ಬಟ್ ಇವಾಗ ನಾವು ಅದನ್ನು ಮ್ಯಾಪ್ ಯೂಸ್ ಮಾಡು ಸಹ ಮಾಡ್ಬೋದು. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಪ್ರತಿ ಎಲಿಮೆಂಟ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದ್ದೀವಿ. ಅಲ್ಲಿ ಆ್ಯಪಲ್ನ ಹೆಂಗೆ ಹೊರಿಸಿದ್ವು ನೋಡಿ, ಹಾಗೆ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಮ್ಯಾಪ್ನ ಯೂಸ್ ಮಾಡ್ಬೋದು ಅಂತ ಹೇಳಿದೆ. ಬಟ್ ಹೆಂಗೆ ಮಾಡ್ಬೋದು? ಇಷ್ಟನ್ನೂ ತೆಗಿತೀನಿ ನಾನು, ಏನು ಮಾಡಲ್ಲ. ಮ್ಯಾಪ್ ಅಂತ ಕೊಟ್ಟು, ಓಕೆ, ಇಲ್ಲಿ ಒಂದು ಫಂಕ್ಷನ್ ಹಾಕಬೇಕು. ಇಲ್ಲಿಗೆ ನಾನು ಸುಮ್ಮನೆ ಬಿಟ್ಟಿರ್ತೀನಿ, ಇದೇನು ಹಾಕಿಲ್ಲ ಇನ್ನು. ಐಟ್ರೇಬಲ್ ನೆಕ್ಸ್ಟ್ ಏನು? ಇಲ್ಲಿ ನಮ್ಸ್ ಅನ್ನೋ ಐಟ್ರೇಬಲ್ ಮೇಲೆ ಇದು ಕಾಲ್ ಆಗಬೇಕು. ಓಕೆ, ಈ ಫಂಕ್ಷನ್ ನಾವು ಬರೆದಿಲ್ವಲ್ಲ, ಇನ್ನು ಫಂಕ್ಷನ್ ಬರೆದ್ಬಿಡೋಣ. ಏನು ಫಂಕ್ಷನ್ ಇದು? ಡಬಲ್ ಎಕ್ಸ್ ಏನು ಕೊಟ್ಟರೆ ನಂಗೆ ರಿಟರ್ನ್ ಎಕ್ಸ್ ಸ್ಟಾರ್ 2. ಓಕೆ, ನಾನು ಈ ಫಂಕ್ಷನ್ಗೆ ಏನೇ ನಂಬರ್ ಪಾಸ್ ಮಾಡಿದ್ರು ಅದನ್ನು ಮಲ್ಟಿಪ್ಲೈ 2 ಅಂದರೆ ಡಬಲ್ ಮಾಡಿಬಿಟ್ಟು ನನಗೆ ಕೊಡುತ್ತೆ. ಸೊ ಈ ಫಂಕ್ಷನ್ ನನಗೆ ಕಾಲ್ ಆಗಬೇಕು ನೋಡಿ, ಇಷ್ಟೇ.
ಸೊ ಇದೆಲ್ಲೋ ಒಂದು ಕಡೆ ಬರೆದ್ಬಿಟ್ಟಿರ್ತೀರ. ನೆಕ್ಸ್ಟಿಂದ ರಿಸಲ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ಫಾರ್ ಲೂಪ್ ಹಾಕೋದು ಇವೆಲ್ಲ ತಪ್ಪು. ಜಸ್ಟ್ ಮ್ಯಾಪ್ ಹಾಕ್ಬಿಟ್ಟು ಯಾವ ಫಂಕ್ಷನ್ ಪ್ರತಿ ಎಲಿಮೆಂಟ್‌ಗೂ ಕಾಲ್ ಆಗಬೇಕು, ಯಾವ ಲಿಸ್ಟ್ ಅಥವಾ ಟಪಲ್ ಅಥವಾ ಸೆಟ್ ಯಾವುದು ಇಟರೇಬಲ್ ಮೇಲೆ ಕಾಲ್ ಆಗಬೇಕು. ಇದನ್ನ ಹಾಕಿದ ತಕ್ಷಣ ನಮಗೆ ಸೇಮ್ ರಿಸಲ್ಟೇ ಬರುತ್ತೆ. ನಾನು ರನ್ ಮಾಡ್ತೀನಿ ನೋಡಿ ಬೇಕಿದ್ರೆ ಇವಾಗ. ಮ್ಯಾಪ್ ಆಬ್ಜೆಕ್ಟ್ ಬಂದಿದೆ. ಓಕೆ. ಸೊ ಆಕ್ಚುಲಿ ಇದನ್ನ ನಾವು ಟು ಲಿಸ್ಟ್ ಮಾಡಬೇಕಾಗುತ್ತೆ ಅಥವಾ ನಾನು ಇಲ್ಲೇ ಲಿಸ್ಟ್ ಅಂತ ಕನ್ವರ್ಟ್ ಮಾಡ್ತೀನಿ. ಈ ಕನ್ವರ್ಷನ್ಸ್ ಎಲ್ಲ ನಿಮಗೆ ಗೊತ್ತಿದೆ ಅಂತ ಅನ್ಕೊಂತೀನಿ. ನಾನು ಇವಾಗ ರನ್ ಮಾಡಿದ್ರೆ ನೋಡಿ 2, 4, 6, 8, 10 ಸೇಮ್ ಕೆಲಸನ ಇದು ಮಾಡ್ತು. ಬಟ್ ಎಷ್ಟು ಕ್ಲೀನ್ ಆಗಿದೆ ನೋಡಿ. ಮ್ಯಾಪ್ ಮಾಡು ಪ್ರತಿಯೊಂದು ಎಲಿಮೆಂಟ್ ಏನು ನಮ್ಮಲ್ಲಿದೆ ಅದ್ರ ಮೇಲೆ ಡಬಲ್ ಅನ್ನೋ ಫಂಕ್ಷನ್ನ ಕಾಲ್ ಮಾಡು. ಮುಗೀತು. ನೀವು ಕೇಳ್ಬೋದು ಇದೆಲ್ಲ ಎಕ್ಸ್ಟ್ರಾ ಏನಕ್ಕೆ ಬರಿಬೇಕು ಇದೇನು ಸಿಂಪಲ್ ಅಲ್ವಾ ಅನ್ನೋದಾದ್ರೆ ಇಲ್ಲಿ ನೀವು ಏನು ಯೂಸ್ ಮಾಡ್ಬೋದು ಹೇಳಿ? ಲ್ಯಾಂಬ್ಡಾ ಫಂಕ್ಷನ್ಸ್ ಇತ್ತು ನೋಡಿ. ಲ್ಯಾಂಬ್ಡಾ ಫಂಕ್ಷನ್ ಅದನ್ನು ಸಹ ಯೂಸ್ ಮಾಡ್ಬೋದು. ನಾನು ಅದನ್ನು ತಗೋತೀನಿ ಇವಾಗ. ಇಲ್ಲಿ ಲ್ಯಾಂಬ್ಡಾ ತಗೋತೀನಿ. ಎಕ್ಸ್ ಏನೋ ಬರ್ತಾ ಇದೆ. ಎಕ್ಸ್ ಬಂದಾಗ ಎಕ್ಸ್ಟ್ರಾ ಟು ರಿಟರ್ನ್ ಮಾಡು ಅಂತ. ಓಕೆ. ನಾನು ಲ್ಯಾಂಬ್ಡಾ ಫಂಕ್ಷನ್ಸ್ ಹೇಳ್ಕೊಟ್ಟಿದ್ದೀನಿ. ನಿಮ್ಗೇನೋ ಡೌಟ್ ಇದ್ರೆ ಇದರಲ್ಲಿ ಮತ್ತೆ ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ಫಂಕ್ಷನ್ ಹಂಗೆಲ್ಲ ಡಿಫೈನ್ ಮಾಡ್ಬೋದು. ಡೈರೆಕ್ಟ್ ಇನ್ಲೈನಲ್ಲಿ ಈ ಥರ ಡಿಫೈನ್ ಮಾಡೋಕ್ಕೆ ನಾವು ಲ್ಯಾಂಬ್ಡಾ ಅನಾನಿಮಸ್ ಫಂಕ್ಷನ್ಸ್ನ ಯೂಸ್ ಮಾಡ್ತೀವಿ. ಬಟ್ ಇವಾಗ ನಾನು ರನ್ ಮಾಡಿದ್ರೆ ಏನಾಗುತ್ತೆ? ಓಕೆ. ಲ್ಯಾಂಬ್ಡಾ x2 ಅಂದರೆ ನಿಮ್ಗೆ ಸೇಮ್ ರಿಸಲ್ಟ್ ಬಂದ್ಬಿಡುತ್ತೆ. 3 ಅಂತ ಕೊಡ್ತೀನಿ. ಟ್ರಿಪಲ್ ಮಾಡಬೇಕು ಪ್ರತಿ ಎಲಿಮೆಂಟ್ನು ಅಂತ. ಇವಾಗ ನಾನು ರನ್ ಮಾಡಿದ್ರೆ ನೋಡಿ 3, 6, 9, 12, 15 ಎಷ್ಟು ಈಸಿಯಾಗಿ ಬಂತಲ್ವಾ? ಸೊ ದಿಸ್ ಇಸ್ ವಾಟ್ ಮ್ಯಾಪ್ ಡಸ್. ಮ್ಯಾಪ್ ಟೇಕ್ಸ್ ಅ ಫಂಕ್ಷನ್ ಆ್ಯಂಡ್ ಎಕ್ಸಿಕ್ಯೂಟ್ಸ್ ಇಟ್ ಆನ್ ಎವ್ರಿ ಎಲಿಮೆಂಟ್ ಆಫ್ ದಿಸ್ ಇಟರಬಲ್. ಓಕೆ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಮ್ಯಾಪ್ ಗೊತ್ತಾಯಿತು ಅಂತ ಅನ್ಕೊತೀನಿ. ಇವಾಗ ಮ್ಯಾಪಲ್ಲಿ ಇಲ್ಲೇನು ಎಕ್ಸಾಂಪಲ್ ಇತ್ತು ಇಲ್ಲಿ ಸ್ಕ್ವೇರ್ದು ಎಕ್ಸಾಂಪಲ್ ಇದೆ ನೋಡಿ. ಅಲ್ಲಿ ಡಬಲ್ ಮಾಡೋ ಬದಲು ಇಲ್ಲಿ ಸ್ಕ್ವೇರ್ ಮಾಡಿದ್ದೀವಿ. ಇದನ್ನು ಲ್ಯಾಂಬ್ಡಾ ಫಂಕ್ಷನ್ ಯೂಸ್ ಮಾಡು ಸಹ ಮಾಡಿದ್ದೀವಿ. ಈಗ ಮಲ್ಟಿಪಲ್ ಇಟರೇಬಲ್ಸ್ ಬೇಕು ಅಂತ ಅನ್ಕೊಳ್ಳಿ. ಇವಾಗ 2 ಲಿಸ್ಟ್ ಇದೆ ನಿಮ್ಮ ಹತ್ರ. ನಿಮಗೆ ಫೈನಲ್ ರಿಸಲ್ಟು 2ರದ್ದು ಆ್ಯಡ್ ಬೇಕು. ಈಗ 1+4 ಬೇಕು, 2+5 ಬೇಕು, 3+6 ಬೇಕು ಅಂದರೆ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ನೋಡಿ ಇದರಲ್ಲಿ. ಮ್ಯಾಪ್ ಮಾಡ್ತೀನಿ. ಲ್ಯಾಂಬ್ಡಾ ಫಂಕ್ಷನ್ ತಗೋತೀನಿ. ಅದಕ್ಕೆ 2 ಪ್ಯಾರಾಮೀಟರ್ ಕೊಟ್ಟರೆ ಅದನ್ನ ಸಮ್ನ ರಿಟರ್ನ್ ಮಾಡೋ ಥರ ಮಾಡ್ಕೋತೀನಿ. ನೆಕ್ಸ್ಟು ಎ, ಬಿ 2 ಲಿಸ್ಟ್‌ನ ಹಾಕ್ತೀನಿ. ಫೈನಲ್ ನನಗೆ ರಿಸಲ್ಟಲ್ಲಿ ಅವೆರಡು ಆ್ಯಡ್ ಆಗಿಬಿಡುತ್ತೆ. ವೆರಿ ಸಿಂಪಲ್ ಅಲ್ವಾ? ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ನಾನು ಇವೆರಡನ್ನ ಕರೆಕ್ಟಾಗಿ ಎಕ್ಸ್‌ಪ್ಲೇನ್ ಮಾಡಿರೋದಕ್ಕೆ ನಿಮಗೆ ಐ ಎಕ್ಸ್ಪೆಕ್ಟ್ ಯು ಟು ಅಂಡರ್‌ಸ್ಟ್ಯಾಂಡ್ ದಿಸ್ ಪ್ರಾಪರ್ಲಿ. ಸೊ ಅದಕ್ಕೋಸ್ಕರ ನಾನು ಕೋಡ್ ಬರೆದು ತೋರಿಸ್ತಾ ಇಲ್ಲ. ದಿಸ್ ವಿಲ್ ವರ್ಕ್. ನೀವು ಬರೆದು ಟ್ರೈ ಮಾಡಿ. ಬೇರೆ ಬೇರೆ ಥರ ಏನೋ ಚೇಂಜಸ್ ಮಾಡಿಬಿಟ್ಟು ಅದು ಹೆಂಗೆ ವರ್ಕ್ ಆಗುತ್ತೆ, ಸ್ವಲ್ಪ ಎಡ್ಜ್ ಕೇಸಸ್ ಹಾಕಿ 10 ಲಿಸ್ಟ್ ಹಾಕೋಕ್ಕಾಗುತ್ತಾ ಇದೆಲ್ಲ ನೋಡಿ. ಸೊ ದಟ್ ಈಸ್ ವಾಟ್ ಯು ಆರ್ ಗೋಯಿಂಗ್ ಟು ಡು. ಅರ್ಥ ಆಯ್ತಲ್ವಾ? ಬಟ್ ಮ್ಯಾಪ್ ಇಸ್ ಸಮಥಿಂಗ್. ಒಂದು ಫಂಕ್ಷನ್ ತೊಗೊಳುತ್ತೆ, ಇನ್ನೊಂದು ಲಿಸ್ಟು ಅಥವಾ ಏನೋ ಒಂದು ಇಟರೇಬಲ್ ತೊಗೊಳುತ್ತೆ. ಈ ಲಿಸ್ಟಲ್ಲಿರುವಂಥ ಅಥವಾ ಇಟರೇಬಲ್ ಇರೋವಂಥ ಪ್ರತಿಯೊಂದು ಎಲಿಮೆಂಟ್ಗೂ ಆ ಫಂಕ್ಷನ್ನ ಎಕ್ಸಿಕ್ಯೂಟ್ ಮಾಡಿ ಅದನ್ನು ಇನ್ನೊಂದು ಲಿಸ್ಟ್‌ಗೆ ಹಾಕುತ್ತೆ. ಇದನ್ನ ಲಿಸ್ಟ್ ಕಾಂಪ್ರಹೆನ್ಷನ್ನಲ್ಲೂ ನಾವು ಚಿಕ್ಕದಾಗಿ ಮಾಡಿದ್ವು. ಓಕೆ. ಬಟ್ ಮ್ಯಾಪ್ ಯೂಸ್ ಮಾಡಿದ್ರೆ ದಿಸ್ ಬಿಕಮ್ಸ್ ಮೋರ್ ರೀಡಬಲ್, ದಿಸ್ ಬಿಕಮ್ಸ್ ಮೋರ್ ಕನ್ಸೈಸ್, ಚಿಕ್ಕದಾಗುತ್ತೆ ಅಂತ. ಸೊ ದಿಸ್ ಇಸ್ ಅನದರ್ ಥಿಂಗ್. ಓಕೆ. ಮ್ಯಾಪ್ ಅರ್ಥ ಆಯಿತು ಅಂತ ಅನ್ಕೊತೀನಿ. ಫಿಲ್ಟರ್. ನೆಕ್ಸ್ಟ್ ಇಸ್ ಫಿಲ್ಟರ್. ಫಿಲ್ಟರ್ ಇಸ್ ವೆರಿ ಈಸಿ. ಏನು ಫಿಲ್ಟರ್ ವರ್ಡ್ ಇಟ್ ಸೆಲ್ಫ್ ಸೇಸ್. ಏನೋ ಫಿಲ್ಟರ್ ಔಟ್ ಮಾಡೋಕ್ಕೆ. ಓಕೆ. ನೋಡೋಣ ಡೆಫಿನೇಷನ್ನು. filters elements of an iterable based on a condition, returns only those for which function returns true ಅಂತ ಹೇಳ್ತಾ ಇದ್ದಾರೆ. ಏನಿದು ಅಂತ ತಿಳ್ಕೊಳ್ಳೋಕ್ಕೂ ಮೊದಲು ನಾವು ನಮ್ಮ ಎಕ್ಸಾಂಪಲ್ ಏನಿತ್ತು ಇದಕ್ಕೆ ಹೋಗೋಣ. ಓಕೆ. ಇದೇ ಥರ ಇವ್ರೇನು ಮಾಡಿದ್ರು ಈಗ ಫ್ರೂಟ್ಸ್ ಏನೋ ಇದೆ, ಆ್ಯಪಲ್ ಎಲ್ಲ ಇದೆ ಸರಿನಾ? ಇದರಲ್ಲಿ ನನಗೆ ಕೊಳ್ತೋಗಿರೋದೆಲ್ಲ ನಾನು ಫಿಲ್ಟರ್ ಔಟ್ ಮಾಡಿಬಿಡ್ಬೇಕು. ಏನೋ ಸ್ವಲ್ಪ ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಇದೆ ಅದನ್ನು ತೆಗಿಬೇಕು ಅಂದರೆ ಒಂದೊಂದಾಗಿ ತಗೋತೀನಿ. ಓಕೆ. ಇದು ತೊಗೊಂಡೆ ಆ್ಯಪಲ್ಲು. ಈ ಆ್ಯಪಲ್ಲು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ? ಚೆನ್ನಾಗಿದ್ದರೆ ನೆಕ್ಸ್ಟ್ ನಾನು ಈ ಗ್ರೂಪು ಕಳಿಸ್ತೀನಿ. ಚೆನ್ನಾಗಿಲ್ಲ ಅಂದರೆ ಅದನ್ನ ಡಿಸ್ಕಾರ್ಡ್ ಮಾಡಿಬಿಡ್ತೀನಿ. ಓಕೆ. ಇದನ್ನು ಎಸೆನ್ಷಿಯಲಿ ನಾವೇನು ಮಾಡ್ತಿದ್ದೀವಿ ಇಲ್ಲಿ? ಫಿಲ್ಟರ್ ಮಾಡ್ತಾ ಇದ್ದೀವಿ ಬೇಸ್ಡ್ ಆನ್ ಅ ಕಂಡೀಷನ್. ಇಲ್ಲಿ ಕಂಡೀಷನ್ ಏನು? ಕೊಳ್ತೋಗಿದೆಯಾ ಇಲ್ವಾ ಅನ್ನೋದು. ಅದೇ ಥರ ನಮ್ಮ ಲಿಸ್ಟಲ್ಲಿ ಏನು ಕಂಡೀಷನ್ ಇರ್ಬೋದು? ಇದು ಈವನ್ ನಂಬರಾ ಅಲ್ವಾ? ಸೊ ಆ್ಯಂಡ್ ಸೊ ಲೈಕ್ ಲಾಟ್ ಆಫ್ ಸಚ್ ಕಂಡೀಷನ್ಸ್ ಆರ್ ದೇರ್ ರೈಟ್. ಬಟ್ ಮೇನ್ ಐಡಿಯಾ ಏನಂದರೆ ಫಿಲ್ಟರ್ ಅನ್ನೋ ಒಂದು ಫಂಕ್ಷನ್ ಪ್ರೋಗ್ರಾಮಿಂಗ್ ಟೂಲ್ ಏನಿದೆ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಸೇಮ್ ಮ್ಯಾಪ್ ಥರನೇ ಕಾಲ್ ಮಾಡ್ತೀವಿ. ಅಲ್ಲೂ ಒಂದು ಫಂಕ್ಷನ್ ಇರುತ್ತೆ, ಒಂದು ಇಟ್ರೇಬಲ್ ಇರುತ್ತೆ. ಸೊ ಇಟ್ರೇಬಲ್ ಇರೋ ಪ್ರತಿ ಎಲಿಮೆಂಟ್ಗೂ ಆ ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಎಕ್ಸಿಕ್ಯೂಟ್ ಆದಾಗ ಟ್ರೂ ರಿಟರ್ನ್ ಆದರೆ ಮಾತ್ರ ಅದನ್ನು ನೆಕ್ಸ್ಟ್ ಲಿಸ್ಟಲ್ಲಿ ಕ್ಯಾರಿ ಮಾಡ್ತೀವಿ, ಇಲ್ಲ ಅಂದರೆ ಅದು ಇರಲ್ಲ. ಓಕೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈಗ ಫ್ರೂಟ್ಸ್ದು ಎಕ್ಸಾಂಪಲ್ನ ಇವಾಗ ನಾವು ರಿಯಲ್ ಒಂದು ಟೆಕ್ನಿಕಲ್ ಎಕ್ಸಾಂಪಲ್ ಆಗಿ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆ. ನಾವೇನು ಬರೀತಿದ್ವೋ ಅದಕ್ಕೆ ಹೋಗೋಣ. ಇವಾಗ ಇಲ್ಲಿ 1, 2, 3, 4, 5 ಇದೆ. ನನಗೆ ಈವನ್ ನಂಬರ್ಸ್ ಮಾತ್ರ ಸಾಕು. ಅವಾಗ ನಾನೇನು ಮಾಡ್ತೀನಿ, ಇಲ್ಲಿ ಏನು ಮಾಡ್ತಿದ್ನೋ ನಾನು ಫಿಲ್ಟರ್ ಅಂತ ತಗೋತೀನಿ ಇದ್ರ ಬದಲು. ಓಕೆ. ಮ್ಯಾಪ್ ಏನು ಯೂಸ್ ಮಾಡಿದ್ದೆ, ಒಂದು ಸೆಕೆಂಡ್. ಮ್ಯಾಪ್ ಏನು ಯೂಸ್ ಮಾಡಿದ್ದೆ ಇದ್ರ ಬದಲು ನಾನು ಫಿಲ್ಟರ್ ಅಂತ ತಗೋತೀನಿ. ಓಕೆ. ಫಿಲ್ಟರ್ ಅಂತ ತೊಗೊಂಡು ಸೇಮ್ ಇಲ್ಲೊಂದು ಫಂಕ್ಷನ್ ಕೊಡಬೇಕು ಸ್ಟಾರ್ಟಿಂಗಲ್ಲಿ. ಈಸ್ ಇವನ್ ಅಂತ ಒಂದು ಯಾವುದೋ ಫಂಕ್ಷನ್ ಇನ್ನೂ ಬರ್ದಿಲ್ಲ, ನಾನು ಬರಿತೀನಿ ಅದನ್ನು. ಬಟ್ ನಮ್ಸ್ ಅನ್ನೋ ಲಿಸ್ಟ್ ಮೇಲೆ. ಓಕೆ. ಈಸ್ ಇವನ್ನ ನಾವು ಹೆಂಗೆ ಚೆಕ್ ಮಾಡ್ಬೋದು? ಈಸ್ ಇವನ್ನ ಅಂತ ಎಕ್ಸ್ ಕೊಟ್ಟರೆ ಅದು ಎಕ್ಸ್ ಇವನ್ನ ಇಲ್ವಾ ಅಂತ ಹೆಂಗೆ ರಿಟರ್ನ್ ಮಾಡ್ತೀರಾ? ರಿಟರ್ನ್ ಎಕ್ಸ್ ಪರ್ಸೆಂಟೇಜ್
2 0. ಅಂದರೆ 2 ಇಂದ ಡಿವೈಡ್ ಮಾಡಿದಾಗ ಎಕ್ಸ್ನ ಅದೇನಾದ್ರು 0 ರಿಮೈಂಡರ್ ಕೊಡ್ತಾ ಇದೆಯಾ? ಹಂಗೆ ಕೊಟ್ಟರೆ ಏನರ್ಥ? ಅದು ಈವನ್ ನಂಬರ್ ಅಂತ. ಓಕೆ, ಸೊ ಅದನ್ನು ನಾನು ಇಲ್ಲಿ ಪಾಸ್ ಮಾಡಿದ್ದೀನಿ. ಸೊ ಈ ಫಿಲ್ಟರ್ ಏನು ಮಾಡುತ್ತೆ ನೋಡೋಣ. ನಾವು ರನ್ ಮಾಡಿ ನೋಡ್ತೀನಿ. ನೋಡಿ 2 ಮತ್ತು 4ನ ಮಾತ್ರ ಉಳಿಸಿದೆ. ಈವನ್ ನಂಬರ್ಸ್ನ ಮಾತ್ರ ಉಳಿಸಿದೆ. ನಮ್ಮ ಸಲ 1 2 3 4 5 ಇತ್ತು. ಈಗ ನನಗೆ ಆಡ್ ನಂಬರ್ಸ್ ಬೇಕು ಅಂತ ಅಂದ್ಕೊಳ್ಳಿ. ಇದೇ ಥರ ನಾನು ಇಲ್ಲಿ ಆಡ್ ಅಂತ ಮಾಡ್ಕೋತೀನಿ. ಇದನ್ನು ನಾಟ್ ಈಕ್ವಲ್ ಟು ಅಂತ ಕೊಡ್ತೀನಿ. ಇಲ್ಲೂ ನಾನು ಇಸ್ ಆಡ್ನ ಯೂಸ್ ಮಾಡ್ಕೋತೀನಿ. ಈಗ ನನಗೆ ಆಡ್ ನಂಬರ್ಸ್ ಮಾತ್ರ ಇರುತ್ತೆ. ನೋಡಿ 1 3 5 ಈ ಥರ ಚಿಕ್ಕ ಎಕ್ಸಾಂಪಲ್ಸಿಗೆ ನಿಮ್ಗೆ ಅನಿಸ್ಬೋದು ಸುಮ್ಮನೆ ಏನಕ್ಕೆ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದೀವಿ, ಕೋಡ್ ಕ್ಲೀನ್ ಆಗಿರುತ್ತೆ, ಕಾನ್ಸೈಸ್ ಆಗಿರುತ್ತೆ ಅಂತ. ಬಟ್ ಹೋಗ್ತಾ ನೋಡಿ ಕಾಂಪ್ಲೆಕ್ಸಿಟಿ ಜಾಸ್ತಿ ಆದಾಗ ಒಂದು ಕೋಡ್ ಬೇಸಲ್ಲಿ ಈ ಥರದ್ದು ಕನ್ಸ್ಟ್ರಕ್ಟ್ನ ಯೂಸ್ ಮಾಡೋದು ನಿಮಗೆ ಸ್ವಲ್ಪ ರೀಡಬಿಲಿಟಿ ಇಂಪ್ರೂವ್ ಮಾಡುತ್ತೆ. ಓಕೆ, ದಟ್ ಈಸ್ ವೈ ವಿ ಯೂಸ್ ಇಟ್. ಎನಿವೇಸ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಫಿಲ್ಟರ್ ಇಸ್ ಸಮಥಿಂಗ್ ವಿಚ್ ಟೇಕ್ಸ್ ಅ ಫಂಕ್ಷನ್, ಎಕ್ಸಿಕ್ಯೂಟ್ಸ್ ಇಟ್ ಆನ್ ಎವ್ರಿ ಎಲಿಮೆಂಟ್ ಆಫ್ ದಟ್ ಲಿಸ್ಟ್. ಪ್ರತಿ ಎಲಿಮೆಂಟಲ್ಲೂ ಎಕ್ಸಿಕ್ಯೂಟ್ ಮಾಡಿ ಆ ಎಲಿಮೆಂಟ್ ಯಾವುದು ಆ ಫಂಕ್ಷನ್ಲಿ ಟ್ರೂ ರಿಟರ್ನ್ ಮಾಡಿಸುತ್ತೋ ಅದನ್ನು ಮಾತ್ರ ಕ್ಯಾರಿ ಮಾಡ್ತೀವಿ. ಓಕೆ, ಇದನ್ನು ಸಹ ನೀವು ಲ್ಯಾಂಬ್ಡಾ ಫಂಕ್ಷನ್ ಥರ ಬರಿಬೋದು. ಹೆಂಗೆ ಬರಿತೀರಾ? ಜಸ್ಟ್ ಲ್ಯಾಂಬ್ಡಾ ಎಕ್ಸ್ ಬರ್ತಾ ಇದೆ, ಎಕ್ಸ್ %2 = 0 ಅಂತ ರಿಟರ್ನ್ ಮಾಡ್ತೀವಿ. ನೋಡಿ, ವೆರಿ ಸಿಂಪಲ್. ನಾನು ರನ್ ಮಾಡಿದ್ರೆ ಇವಾಗ 2 ಮತ್ತು 4 ಬಂತು. ಅದು ಈಗ ಈವನ್ ನಂಬರ್ ಅಲ್ವಾ ಅಂತ ನೋಡೋಕ್ಕೆ ನಾಟ್ ಈಕ್ವಲ್ ಟು ಹಾಕ್ತೀವಿ. ಜಸ್ಟ್ ಸಿಂಪಲ್ 1 3 5 ಬಂತು. ಸೊ ಫಿಲ್ಟರ್ ಅಂದರೆ ಇದು ಆಯಿತಾ, ಈ ಯೂಸ್ ಕೇಸು. ಸೊ ಎಕ್ಸಾಂಪಲ್ ಏನಿತ್ತು ನಮ್ಮ ನೋಟ್ಸಲ್ಲಿ ಅಂತ ನೋಡೋದಾದರೆ, ಇಲ್ಲೂ ಸಹ ಸೇಮ್ ಈವನ್ ನಂಬರ್ಸ್ ಚೆಕ್ ಇದೆ ನೋಡಿ, ಈಸ್ ಈವನ್ ಅಂತ. ಸೊ ಅದನ್ನೇ ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ. ಲ್ಯಾಂಬ್ಡಾ ಫಂಕ್ಷನ್ ಯೂಸ್ ಮಾಡಿ ನೋಡಿ, ಎಕ್ಸ್ > 25 ಒಂದು ಕಂಡೀಷನ್ ಇದೆ. ಸೊ ಈ ನಂಬರ್ಸಲ್ಲಿ 25 ಮೇಲಿರೋವಂಥ ನಂಬರ್ಸ್ನ ಮಾತ್ರ ಸ್ಟೋರ್ ಮಾಡು ಅಂದರೆ 30 47 40 50 ಮಾತ್ರ, 10 ಮತ್ತು 25 ಹೋಗುತ್ತೆ. ಸೊ ಈ ಥರ ಫಿಲ್ಟರ್ ಮಾಡೋಕ್ಕೂ ಆ ಕಂಡೀಷನ್ ಏನು ಬೇಕಾದರೂ ಆಗಿರ್ಬೋದು, ಆ ಫಂಕ್ಷನ್ ನಮಗೆ ಟ್ರೂ ಅಥವಾ ಫಾಲ್ಸ್ ರಿಟರ್ನ್ ಮಾಡಿದ್ರೆ ದಟ್ ಈಸ್ ಮೋರ್ ದ್ಯಾನ್ ಎನಫ್. ಅದ್ರ ಮೇಲೆ ನಾವು ಫಿಲ್ಟರ್ನ ಯೂಸ್ ಮಾಡ್ಕೋಬೋದು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವೆರಿ ಸಿಂಪಲ್, ಇದು ಏನೂ ಇಲ್ಲ. ಓಕೆ, ಅರ್ಥ ಆಗಿದ್ರೆ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್ ಅಂತ ಕಮೆಂಟ್ ಮಾಡಿ. ಓಕೆ, ಈಗ ನೆಕ್ಸ್ಟು ರೆಡ್ಯೂಸ್ ಅಂತ ಇನ್ನೊಂದಿದೆ. ರೆಡ್ಯೂಸ್ ಏನು? ರೆಡ್ಯೂಸ್ ವರ್ಡ್ ಇಟ್ ಸೆಲ್ಫ್ ಸೇಸ್ ಏನು ಕಡಿಮೆ ಮಾಡೋದು. ಈಗ ಹತ್ತಿರೋದನ್ನು ಕಡಿಮೆ ಒಂದು 5 ಮಾಡೋದು, 1 ಮಾಡೋದು. ಸೊ ಅದನ್ನು ರೆಡ್ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಡೆಫಿನೇಷನ್ ನೋಡೋಣ. ಅಪ್ಲೈಸ್ ಎ ಫಂಕ್ಷನ್ ಕ್ಯುಮುಲೇಟಿವ್ಲಿ ಟು ದ ಐಟಮ್ಸ್ ಆಫ್ ಅನ್ ಇಟ್ರಬಲ್. ಓಕೆ, ಇಟ್ಸ್ ಲೈಕ್ ಎ ರೋಲಿಂಗ್ ಕಂಪ್ಯೂಟೇಷನ್, ರೆಡ್ಯೂಸಸ್ ದ ಇಟ್ರಬಲ್ ಇಂಟು ಅ ಸಿಂಗಲ್ ವ್ಯಾಲ್ಯೂ. ಒಂದು ಲಿಸ್ಟ್ ಕೊಡಿ, ಒಂದು ಸ್ಟಪಲ್ ಕೊಡಿ, ಏನಾದರೂ ಕೊಡಿ, ಒಂದು ಇಟ್ರೇಬಲ್ನ ಕೊಡಿ. ಆ ಇಟ್ರೇಬಲ್ನ ಅದು ತಗೊಂಡು ಒಂದು ಸಿಂಗಲ್ ವ್ಯಾಲ್ಯೂ ಆಗಿ ರಿಟರ್ನ್ ಮಾಡುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್, ಒಂದು ಲಿಸ್ಟ್ದು ಸಮ್ ತೆಗಿಬೇಕಾದ್ರೆ 1 2 3 ಇದ್ದರೆ ಅದ್ರ ಟೋಟಲ್ ಸಮ್ ಏನು 6. ಸೊ 6 ಅಂತ ನಿಮ್ಗೆ ರಿಸಲ್ಟ್ ಬರುತ್ತೆ. ಇದನ್ನು ನೀವು ಸಹ ಸಮ್ ಯೂಸ್ ಮಾಡ್ಬೋದು. ಬಟ್ ರೆಡ್ಯೂಸ್ ಅನ್ನೋದು ಒಂದು ಎಕ್ಸ್ಟ್ರಾ ಟೂಲ್ ಇದೆ ಒಂದು ಟೂಲ್ಸಲ್ಲಿ. ಅದು ಏನು ಅಂತ ತಿಳ್ಕೊಳ್ಳೋಣ. ಸೊ ಅದಕ್ಕೆ ನಾವು ಆ್ಯಕ್ಚುಲಿ ಇವಾಗ ಒಂದ್ಸಲ ಐಪ್ಯಾಡ್ಗೆ ಹೋಗೋಣ. ಓಕೆ, ಇಲ್ಲೇನು? ಇಲ್ಲಿ ಇವಾಗ ನಮ್ಮ ಹತ್ರ ಜ್ಯೂಸ್ ಅಂತ ಹೇಳ್ಬಿಟ್ನಾ? ಓಕೆ, ಇಟ್ಸ್ ಓಕೆ, ಆ್ಯಪಲ್ಗಳಿದೆ. ಈಗ ಆ್ಯಪಲ್ಗಳನ್ನ ಯಾರೂ ತಗೋತಿಲ್ಲ. ಬಟ್ ಅದೇ ಜ್ಯೂಸ್ ಕುಡಿಯೋಕ್ಕೆ ತುಂಬ ಜನ ಬರ್ತಿದ್ದಾರೆ. ಅವಾಗ ಏನು ಮಾಡ್ತೀರಾ? ಎಲ್ಲ ಆ್ಯಪಲ್ನು ತಗೊಂಡು ಒಂದು ಮಿಕ್ಸರ್ ಒಳಗಡೆ ಹಾಕಿ, ಮಿಕ್ಸರ್ ಥರ ಕಾಣಿಸ್ತಿಲ್ಲ ಅನ್ಸುತ್ತೆ, ಬಟ್ ಸ್ಟಿಲ್ ಏನೋ ಹಾಕಿ ಜ್ಯೂಸ್ ಜಾರ್ ಜೊತೆ ಏನೋ ಹಾಕ್ಬಿಟ್ಟು ಫೈನಲ್ ಆಗಿ ಜ್ಯೂಸ್ ಮಾಡ್ತೀರಾ ಅಲ್ವಾ? ಸೊ ಜ್ಯೂಸ್ ಬಂತು. ಇದೇನು? ಇದು ಸಿಂಗಲ್ ಎಂಟಿಟಿ ಜ್ಯೂಸು. ಬಟ್ ಇಲ್ಲಿ ಮಲ್ಟಿಪಲ್ ಒಂದೊಂದಿತ್ತು. ಸೊ ಫೈನಲಿ ನಾವು ಅದನ್ನು ಬ್ರೇಕ್ ಡೌನ್ ಮಾಡಿದ್ದೀವಿ, ರೆಡ್ಯೂಸ್ ಮಾಡಿದ್ದೀವಿ ಇಂಟು ಒನ್ ಸಿಂಗಲ್ ಎಂಟಿಟಿ. ಇದೇ ರೀತಿ ಒಂದು ಲಿಸ್ಟಲ್ಲಿ ಎಷ್ಟೋ ನಂಬರ್ಸ್ ಇದೆ ಅಂತ ಅಂದ್ಕೊಳ್ಳಿ. ಇದನ್ನು ಯಾವುದೋ ಒಂದು ನಂಬರಾಗಿ ರೆಡ್ಯೂಸ್ ಮಾಡಿಬಿಡೋದು. ಅದು ಹೆಂಗೆ ಮಾಡ್ತೀವಿ? ಫಸ್ಟು ಈಗ ಸಮ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಈ ಲಿಸ್ಟ್ದು ಸಮ್ ಬೇಕು. ಸೊ ಆ್ಯಕ್ಚುಲಿ ನೋಡೋಕೆ ಹೋದರೆ ಅದು 10 ಅಲ್ವಾ? ಅದನ್ನು ಹೆಂಗೆ ಮಾಡುತ್ತೆ ಇದು ಅನ್ನೋದಾದರೆ, ಫಸ್ಟು ನಾವು ಬರೀ 2 ವೇರಿಯೇಬಲ್ಸ್ ತೊಗೊಂಡ್ರೆ 1 ಮತ್ತು 2 ಇದೆ ಅಲ್ವಾ? ಇದಕ್ಕೆ ನಾವು ಆ್ಯಡ್ ಮಾಡ್ಕೋತೀವಿ. ಏನನ್ನು? ಓಕೆ, 3ನ ಆ್ಯಡ್ ಮಾಡ್ತೀವಿ. ಈಗ 3, 3, 4 ಥರ ಇರುತ್ತೆ. 3ನ ಆ್ಯಡ್ ಮಾಡ್ತೀವಿ ಅಂದರೆ ಇವೆರಡನ್ನ ಆ್ಯಡ್ ಮಾಡಿ ಅದನ್ನ ರಿಪ್ಲೇಸ್ ಮಾಡ್ತಿದ್ದೀನಿ. ನೆಕ್ಸ್ಟು 3, 3 ಅಂದರೆ 6 ಆಯಿತು. 6, 4 ಇದೆ. ನೆಕ್ಸ್ಟು 6, 4 ಇದೆ. ಇದನ್ನು ಇದು ಮಾಡಿದ್ರೆ 10 ಬಂತು. ಸೊ 10 ಬಂದುಬಿಡ್ತು ನೋಡಿ. ಆನ್ಸರ್ ಸೇಮ್ 10 ಸಮ್ಮು. ಸೊ ದಿಸ್ ಈಸ್ ಹೌ ರೆಡ್ಯೂಸ್ ವರ್ಕ್ಸ್. ಅದು ರೋಲಿಂಗ್ ಕಂಪ್ಯೂಟೇಷನ್. ಒಂದೊಂದಾಗಿ ಇಟ್ರೇಬಲ್ನ ರೆಡ್ಯೂಸ್ ಮಾಡ್ತಾ ಸಿಂಗಲ್ ವ್ಯಾಲ್ಯೂಗೆ ತಂದಿಡುತ್ತೆ. ಬಟ್ ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ನೋಡೋದಾದರೆ, ಓಕೆ, ಲೆಟ್ಸ್ ಗೋ ಬ್ಯಾಕ್ ಟು ಮ್ಯಾಕ್ ಆ್ಯಂಡ್ ಟು ಅವರ್ ಕೋಡಿಂಗ್. ಓಕೆ, ಈಗ ರೆಸ್ ಅನ್ನೋ ಒಂದು ಲಿಸ್ಟ್ನ ನಾನು ರೆಡಿ ಮಾಡಬೇಕು. ರೆಸ್ ಇಸ್ ನಾಟ್ ಇವನ್ ಎ ಲಿಸ್ಟ್ ಹಿಯರ್. ಒಂದು ನಂಬರ್ ಬರುತ್ತೆ ನಮಗೆ. ಸೊ ಅದನ್ನು ಪ್ರಿಂಟ್ ಮಾಡ್ಕೋತೀನಿ. ಈ ಥರ ಇರಬೇಕು. ನಾನು ಇಲ್ಲಿ ಕೋಡ್ ಬರಿಬೇಕಾಗಿರುತ್ತೆ. ಇವಾಗ ನಾವು ಫಸ್ಟು ಇದ್ರದ್ದು ಸಮ್ನ ಕಂಡುಹಿಡಿಯೋಣ. ಸಮ್ಗೆ ನೀವು ಸಮ್ನು ಯೂಸ್ ಮಾಡ್ಬೋದು, ಬಟ್ ಸ್ಟಿಲ್ ರೆಡ್ಯೂಸ್ ಯೂಸ್ ಮಾಡೋದಾದರೆ ಹೆಂಗೆ ಮಾಡ್ತೀರಾ ಅನ್ನೋದು ಇಲ್ಲಿ ಇದು. ಓಕೆ, ರೆಡ್ಯೂಸ್ ಅಂತ ತೊಗೋತೀನಿ.
ಸೇಮ್ ಅಲ್ಲೂ ಒಂದು ಫಂಕ್ಷನ್ ಕೊಡ್ತಿದ್ದಲ್ಲ, ಆ ಥರ ಒಂದು ಏನೋ ಫಂಕ್ಷನ್ ಕೊಡಬೇಕಾಗಿರುತ್ತೆ. ಇಲ್ಲಿ ನಮ್ಸ್ ಅನ್ನೋ ಒಂದು ಲಿಸ್ಟ್‌ನ ಪಾಸ್ ಮಾಡ್ತೀನಿ. ಮೊದಲು ಫಂಕ್ ಏನೋ ಡಿಫೈನ್ ಆಗಿಲ್ಲ, ಓಕೆ. ಬಟ್ ಇಲ್ಲಿ ರೆಡ್ಯೂಸ್ ಏನಕ್ಕೆ ಹಿಂಗೆ ಹೇಳ್ತಿದೆ, ರೆಡ್ಯೂಸ್ ಇಸ್ ನಾಟ್ ಡಿಫೈನ್ಡ್ ಅಂತ. ಇದು ಬೈ ಡಿಫಾಲ್ಟ್ ಬರಲ್ಲ. ಇದನ್ನು ನೀವು ಫಂಕ್ ಟೂಲ್ಸಿಂದ ಇಂಪೋರ್ಟ್ ಮಾಡಬೇಕು. ಇಂಪೋರ್ಟಿಂಗ್ದೆಲ್ಲ ಹೇಳ್ಕೊಟ್ಟಿದ್ದೀನಿ ನಿಮಗೆಲ್ಲ. ಪ್ಯಾಕೇಜಸ್ಸು, ಮಾಡ್ಯೂಲ್ಸು, ಲೈಬ್ರರೀಸ್ ಏನು ಅಂತ ಒಂದು ವೀಡಿಯೋದಲ್ಲಿ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ, ಇದೇ ಪ್ಲೇ ಲಿಸ್ಟಲ್ಲಿದೆ. ಫ್ರಮ್ ಫಂಕ್ ಟೂಲ್ಸ್ ಇಂಪೋರ್ಟ್ ಏನು ಬೇಕು ನನಗೆ, ರೆಡ್ಯೂಸ್ ಬೇಕು. ಓಕೆ, ಸೊ ಇದನ್ನು ನೀವು ಇಲ್ಲಿ ನೋಡಿದ್ರೂ ನಿಮಗೆ ಸಿಕ್ಕಿರುತ್ತೆ ನೋಡಿ, ಫಂಕ್ ಟೂಲ್ಸ್ ಇಲ್ಲಿ ರೆಡ್ಯೂಸ್. ಓಕೆನಾ. ಈಗ ಇಲ್ಲೇ ಎಕ್ಸಾಂಪಲ್, ಇನ್ನು ಸಮ್ ಆಫ್ ನಂಬರ್ಸ್ ಇಲ್ಲೇ ಇದೆ, ನಾವಲ್ಲಿ ಬೇರೆದೇನಾದರೂ ಮಾಡೋಣ. ಓಕೆ, ಸಮ್ ಆಫ್ ನಂಬರ್ಸ್ ಏನು ಮಾಡಿದ್ದಾರೆ, ನಂಬರ್ಸ್ ತೊಗೊಂಡಿದ್ದಾರೆ, ರೆಡ್ಯೂಸ್ ಇಂಪೋರ್ಟ್ ಆಗಿದೆ. ಸೇಮ್ ಇಲ್ಲಿ ಆ್ಯಡ್ ಅನ್ನೋ ಒಂದು ಫಂಕ್ಷನ್ನ ತೊಗೊಂಡಿದ್ದಾರೆ. ಇದು 2 ವೇರಿಯೇಬಲ್ಸ್ನ ತೊಗೋತಾ ಇದೆ. ಮೊದಲು ಮ್ಯಾಪ್ ಮತ್ತು ರೆಡ್ಯೂಸ್, ಮ್ಯಾಪ್ ಮತ್ತು ಫಿಲ್ಟರಲ್ಲಿ ಒಂದೊಂದಿತ್ತು, 2 ತೊಗೋತಾ ಇದೆ. 2 ಯಾಕೆ, ನಾನು ಅಲ್ಲಿ ಎಕ್ಸಾಂಪಲ್ ತೋರಿಸಿದೆ ನೋಡಿ. 1 2 3 4 ಇದ್ದರೆ 1 2 ಫಸ್ಟು, ನೆಕ್ಸ್ಟು 3 ಮತ್ತು 3, ನೆಕ್ಸ್ಟು 6 ಮತ್ತು 4, ಆ ಥರ ರೋಲಿಂಗ್ ಕಂಪ್ಯೂಟೇಷನ್ ಮಾಡೋಕ್ಕೆ ಎರಡೆರಡ್ರ ಮೇಲೆ. ಸೊ ಆ ಥರ ತೊಗೊಂಡ್ರೆ ನಾವು ಇಲ್ಲಿ ಪಾಸ್ ಮಾಡಿಸಿದ ತಕ್ಷಣ ಅದು ಫಸ್ಟು ಇವೆರಡಕ್ಕಾಗುತ್ತೆ. ಸೊ 3 ಆಗುತ್ತಾ ಇದು, ನೆಕ್ಸ್ಟು 3 ಮತ್ತು 3 ಇದು 6 ಆಗುತ್ತಾ, 6 ಮತ್ತು 4 10 ಆಗುತ್ತಾ, 10 ಮತ್ತು 5 ಆ ಥರ ಅದು ರೋಲಿಂಗ್ ಕಂಪ್ಯೂಟೇಷನ್ ಮಾಡ್ಕೊಂಡು ಹೋಗುತ್ತೆ. ಫೈನಲಿ ಒಂದು ಸಿಂಗಲ್ ವ್ಯಾಲ್ಯೂ ಆಗಿ ರೆಡ್ಯೂಸ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ದಿಸ್ ಹೋಲ್ ರೆಡ್ಯೂಸ್ ಫಂಕ್ಷನ್ ಡಸ್. ಓಕೆ, ಅದೇ ರೀತಿ ಪ್ರಾಡಕ್ಟ್ ನಾವು ಒಂದ್ಸಲ ಕೋಡು ಸಹ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಸಾರಿ, ವೇರ್ ಇಸ್ ದ್ಯಾಟ್. ಹಾಂ, ಕೋಡಲ್ಲಿ ನನಗೆ ಇವಾಗ ಅದು ರೆಡ್ಯೂಸ್ ಆಗ್ತಿದೆ. ಯಾವುದಕ್ಕೆ, ಈಗ ಸಮ್ ಅಥವಾ ಆ್ಯಡ್ ಅನ್ನೋ ಫಂಕ್ಷನ್ನ ನಾನು ಬರ್ಕೋತೀನಿ. ಇಲ್ಲಿ ಡೆಫ್ ಆ್ಯಡ್ ಅನ್ನೋ ಒಂದು ಎಕ್ಸ್ ಕಾಮ ವೈ ಅಂತಲೇ ಇರಬೇಕಂತ ಏನಿಲ್ಲ, ಯು ನೋ ದ್ಯಾಟ್. ಎ ಕಾಮ ಬಿ ಅಂತ ತಗೋತಾ ಇದ್ದೀನಿ. ಏನಿಲ್ಲ, ಇದು ರಿಟರ್ನ್ ಎ ಪ್ಲಸ್ ಬಿ ಮಾಡುತ್ತೆ. ಓಕೆ, ಹಿಂಗೆ ಮಾಡಿದಾಗ ಏನಾಗುತ್ತೆ ಅಂತ ನಾವು ನೋಡೋಣ. ಫೈನಲಿ ನನಗೆ ರಿಸಲ್ಟ್ 15 ಬಂದಿದೆ. ಇದರ ಸಮ್ ಮಾಡಿದ್ರೆ ನಿಮಗೆ 15 ಸಿಗುತ್ತೆ. ದಟ್ ಈಸ್ ವಾಟ್ ಇಟ್ ಡಿಡ್. ಇಟ್ ರೆಡ್ಯೂಸ್ಡ್ ದ ಹೋಲ್ ಲಿಸ್ಟ್ ಇಂಟು ಒನ್ ಸಿಂಗಲ್ ವ್ಯಾಲ್ಯೂ. ನಾವು ಹೆಂಗೆ ಆ್ಯಪಲ್ನೆಲ್ಲನೂ ತೊಗೊಂಡು ಒಂದೇ ಜ್ಯೂಸ್ ಮಾಡಿದ್ವೋ ಹಾಗೇನೇ ಇಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ ತೊಗೊಂಡು ಫೈನಲ್ ಆಗಿ ಅದ್ರ ಸಮ್ ಕಂಡಿಡಿದ್ವು. ಅದೇ ಥರ ನಿಮಗೆ ಅದ್ರ ಪ್ರಾಡಕ್ಟ್ ಬೇಕು ಅಂದರೆ ಏನಿಲ್ಲ, ಸ್ಟಾರ್ ಹಾಕ್ತೀರಾ. ಈ ನೇಮಿಂಗ್ ಬಿಡಿ, ಆ್ಯಡ್ ಅಂತ ನಮ್ಮಿಷ್ಟ ಅದು. ಬಟ್ ಸ್ಟಾರ್ ಹಾಕ್ತಿದ್ರೆ ಅದ್ರ ಟೋಟಲ್ ಪ್ರಾಡಕ್ಟ್ ಬಂತು. ಇದೆಲ್ಲನೂ ನೀವು ಮಲ್ಟಿಪ್ಲೈ ಮಾಡಿದ್ರೆ 120 ಬರುತ್ತೆ. ಸೊ ಈ ಥರ ನೀವು ಏನೇನೋ ಮಾಡ್ಬೋದು. ಬಟ್ ಒಂದು ಸಿಂಗಲ್ ಇನ್ನೊಂದು ಎಕ್ಸ್ಟ್ರಾ ಇದೆ ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ. ಇಲ್ಲೂ ಸಹ ನೀವು ಲ್ಯಾಂಬ್ಡಾ ಫಂಕ್ಷನ್ಸ್ ಯೂಸ್ ಮಾಡ್ಬೋದು. ಫಂಕ್ಷನ್ನ ಫುಲ್ ಕ್ಲೀನಾಗಿ ಡಿಫೈನ್ ಮಾಡಬೇಕು ಆ ಥರ ಏನಿಲ್ಲ. ಓಕೆ, ಸೊ ಈ ನೋಟ್ಸ್ನ ಒಂದ್ಸಲ ನೋಡಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ವೆರಿ ಸಿಂಪಲ್. ಸ್ವಲ್ಪ ನಿಮಗೆ ಟ್ರಿಕಿ ಅನಿಸ್ಬೋದು, ಯಾಕಂದರೆ ಇಲ್ಲಿ ಜಸ್ಟ್ ಸಮ್ ಮಾಡ್ತಿದ್ವು, ಇದು ಮಾಡ್ತಿದ್ವು. ಬಟ್ ಇಲ್ಲೇನೋ ಏನೋ ಬೇರೆ ಹೇಳ್ತಿದಾರಲ್ಲ ಅನ್ನೋದಾದರೆ ನೋಡಿ, ಇಲ್ಲಿ ಎ ಮತ್ತು ಬಿ ಅನ್ನೋ ಒಂದು 2 ತೊಗೋತೀವಿ. ಈಗ 10 ಮತ್ತು 20 ಫಾರ್ ಎಕ್ಸಾಂಪಲ್ ತೊಗೋತೀವಿ. ಇದರಲ್ಲಿ ಎ ಇಫ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಎಲ್ಸ್ ಬಿ ಅಂತ ಅಂದರೆ ಏನರ್ಥ, ಇದರಲ್ಲಿ ಯಾವುದು ಗ್ರೇಟರೋ ಅದನ್ನು ಮಾತ್ರ ಇಟ್ಕೊ, ಇನ್ನು ಮಿಕ್ಕಿದೆಲ್ಲನೂ ಡಿಸ್ಕಾರ್ಡ್ ಮಾಡಿಬಿಡ್ತೀವಿ. ಸೊ ಇವೆರಡರಲ್ಲಿ 20 ಗ್ರೇಟರ್, ಸೊ 20 ಮಾತ್ರ ಇಟ್ಕೋತೀನಿ. ಇಲ್ಲಿ 20 ಮಾತ್ರ ಇರುತ್ತೆ, ಸರಿನಾ. ಈಗ 20 ಮತ್ತು 5ಅಲ್ಲಿ ಯಾವ್ದು ಗ್ರೇಟರ್, ಮತ್ತು 20 ಇಷ್ಟರಲ್ಲೂ 20 ಇರುತ್ತೆ. ನೆಕ್ಸ್ಟು ಇಷ್ಟರಲ್ಲೂ 20 ಇರುತ್ತೆ. ನೆಕ್ಸ್ಟ್ ಇಷ್ಟರಲ್ಲಿ 100 ಆಗೋಗುತ್ತೆ. ನೆಕ್ಸ್ಟ್ ಇಷ್ಟರಲ್ಲಿ 100 ಇರುತ್ತೆ. ಅವಾಗ ಏನಾಗುತ್ತೆ, ಫೈನಲ್ ಆಗಿ ನಿಮ್ಗೆ 100 ರಿಸಲ್ಟ್ ಬರುತ್ತಲ್ವಾ. ನೀವು ಅಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏನಾಗ್ತಿದೆ ಒಳಗೆ. ಎರಡೆರಡರ ಮೇಲೆ ಅದನ್ನು ತಗೋತಾ ಇದೀವಿ. ಇಲ್ಲಿ ಎ ಮತ್ತು ಬಿ ಅಂದರೆ ಫಸ್ಟು ಎ 10 ಇರುತ್ತೆ, ಬಿ 20 ಇರುತ್ತೆ. ಅವಾಗ ಯಾವುದು ಗ್ರೇಟರ್ ಅಂತ ಇಲ್ಲಿ ಚೆಕ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನಾವು ಗ್ರೇಟರ್ ಇರೋ 20, ಸೊ 20ನ ಇಲ್ಲಿ ಇಡ್ತೀವಿ. ಇನ್ನು ಮಿಕ್ಕಿದು ಹೋಗುತ್ತೆ, ರೆಡ್ಯೂಸ್ ಆಗ್ತಾ ಇದೆ, ಬ್ರೇಕ್ ಡೌನ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್. ವೆರಿ ಸಿಂಪಲ್, ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಾಗ ಅರ್ಥ ಆಗುತ್ತೆ. ಬಟ್ ಸ್ಟಿಲ್ ಇಲ್ಲಿ ನೋಡಿ, ಇವಾಗ ಸಮ್ಮರಿ ಟೇಬಲ್ ಇದೆ. ಓಕೆ, ಸಮ್ಮರಿ ಟೇಬಲಲ್ಲಿ ನಿಮಗೆ ಮ್ಯಾಪು, ಫಿಲ್ಟರ್, ರೆಡ್ಯೂಸು ಕರೆಕ್ಟಾಗಿ ಡಿಫ್ರೆನ್ಸಸ್ ನೀವು ಮತ್ತೆ ತಿಳ್ಕೊಳ್ಬೋದು. ಮ್ಯಾಪ್ ಅಂದರೆ ಏನಿಲ್ಲ, ಟ್ರಾನ್ಸ್ಫಾರ್ಮ್ ಈಚ್ ಎಲಿಮೆಂಟ್. ಒಂದೊಂದು ಆ್ಯಪಲ್ ತೊಗೊಂಡು ಒರೆಸ್ಬಿಟ್ಟು ಇಟ್ಕೊಂಡೆ. ನೆಕ್ಸ್ಟು ಫಿಲ್ಟರ್, ಸೆಲೆಕ್ಟ್ ಎಲಿಮೆಂಟ್ ಬೇಸ್ಡ್ ಆನ್ ಕಂಡೀಷನ್. ಕೊಳ್ತೋಗಿರೋ ಆ್ಯಪಲ್ಸ್ನ ತೆಗ್ದಾಕಿ ಚೆನ್ನಾಗಿರೋದು ಮಾತ್ರ ಇಟ್ಕೊಂಡೆ. ರೆಡ್ಯೂಸ್ ಇಟ್ರಬಲ್ ಇಂಟು ಸಿಂಗಲ್ ವ್ಯಾಲ್ಯೂ. ಮಲ್ಟಿಪಲ್ ಆ್ಯಪಲ್ಸ್ನ ತೊಗೊಂಡು ಜ್ಯೂಸ್ ಮಾಡಿ ಇಟ್ಕೊಂಡೆ. ವೆರಿ ಸಿಂಪಲ್. ಓಕೆ, ನೋಡಿ, ಪೈಥನ್ನ ಎಷ್ಟು, ಐ ಮೀನ್ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಎಷ್ಟು ನೀವು ಕನೆಕ್ಟ್ ಮಾಡ್ಬೋದು ರಿಯಲ್ ವರ್ಲ್ಡ್ ಎಂಟಿಟೀಸ್ ಜೊತೆ ಅಂತ, ಆ ಥರ ಆದಷ್ಟು ಕನೆಕ್ಟ್ ಮಾಡ್ಕೊಂಡು ಓದಿ, ಅವಾಗ ನಿಮಗೆ ಜಾಸ್ತಿ ನೆನಪು ಬರುತ್ತೆ. ರೋಟ್ ಲರ್ನಿಂಗ್ ಆದಷ್ಟು ನಿಲ್ಲಿಸಿ ಅಂತ ಹೇಳ್ತಾ, ಇವಾಗ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಇಲ್ಲೇ ಇದೆ. ನಾನೇನು ಕೋಡ್ ಮಾಡಿ ಮತ್ತೆ ಹೇಳ್ಕೊಡೋದು ಬೇಕಾಗಿಲ್ಲ, ಬಿಕಾಸ್ ಆಲ್ರೆಡಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ ನೋಡಿದ್ದೀರಾ. ಬಟ್ ಸ್ಟಿಲ್ ನಾನು ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡಿಕೊಂಡು ನಾವಿಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಏನು ನಡೀತಿದೆ ಅಂತ ನೋಡಿ ಕರೆಕ್ಟಾಗಿ. ಒಂದು ಸೆಕೆಂಡ್. ಎಸ್, ಫಂಕ್ ಟೂಲ್ಸಿಂದ ರೆಡ್ಯೂಸ್ ಇಂಪೋರ್ಟ್ ಮಾಡ್ಕೊಂಡೆ, ದ್ಯಾಟ್ ಈಸ್ ಫೈನ್. ಈಗ ಸ್ಕೋರ್ಸ್ ಇದೆ. ಈಗ ಇದು ಯಾರೋ ಮಕ್ಕಳು ತಗೊಂಡಿರೋವಂಥ ಸ್ಕೋರ್ಸ್ ಆಯಿತಾ. 45 67 ಏನೋ ಸ್ಕೋರ್ಸ್ ತೊಗೊಂಡಿದ್ದಾರೆ. ಈಗ ಇನ್ಕ್ರೀಸ್ ಆಲ್ ಸ್ಕೋರ್ಸ್ ಬೈ 5. ಈಗ ಎಲ್ಲರದು ಸ್ಕೋರ್ಸ್ಗೆ 5 ಮಾರ್ಕ್ಸ್ ಆ್ಯಡ್ ಮಾಡಬೇಕು, ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇದ್ದೀವಿ.
ಮೊದ್ಲು ಹೆಂಗೆ ಮಾಡ್ತಿದ್ರಿ? ಫಾರ್ ಸ್ಕೋರ್ ಇನ್ ಸ್ಕೋರ್ಸ್, ಸ್ಕೋರ್ ಇಸ್ ಈಕ್ವಲ್ ಟು ಸ್ಕೋರ್ ಪ್ಲಸ್ 5 ಆ ಥರ ಫಾರ್ ಲೂಪ್ ಹಾಕು ಮಾಡ್ಬೋದಾಗಿತ್ತು. ಬಟ್ ಇಲ್ಲೇನು ಮಾಡ್ತಾ ಇದ್ದೀವಿ ನಾವು? ಇಲ್ಲಿ ಮ್ಯಾಪ್ ಯೂಸ್ ಮಾಡಿ ಒಂದು ಫಂಕ್ಷನ್ ಹಾಕ್ತಾ ಇದ್ದೀವಿ. ಎಕ್ಸ್ ಕೊಟ್ಟರೆ ಅದು ಎಕ್ಸ್ ಪ್ಲಸ್ 5 ಮಾಡಿ ಕೊಡು ಅಂತ. ಅದ್ರ ಜೊತೆಗೆ ಸ್ಕೋರ್ಸ್‌ನ ಇಟರೇಬಲ್ ಆಗಿ ಪಾಸ್ ಮಾಡ್ತೀವಿ. ಆ ಲಿಸ್ಟ್ ಏನು ಬರುತ್ತೋ ಅದೇ ಅಪ್ಡೇಟೆಡ್ ಲಿಸ್ಟು. ವೆರಿ ಸಿಂಪಲ್. ಟ್ರಾನ್ಸ್ಫಾರ್ಮ್ ಸೆಟ್ 1 ಬೈ 1 ಇದ್ರ ಮೇಲೆ ಈ ಲ್ಯಾಂಬ್ಡಾ ಫಂಕ್ಷನ್ನ ಕಾಲ್ ಮಾಡಿದ್ರೆ ಅದು 50 ಆಗುತ್ತೆ, ಇದು 72 ಆಗುತ್ತೆ, ಇದು 94 ಆಗುತ್ತೆ, ಹಂಗೆ ಹೋಗ್ತಾ ಹೋಗುತ್ತೆ. ಓಕೆ. ಬಟ್ ಇಲ್ಲೇನು ನೆಕ್ಸ್ಟ್ ಫಿಲ್ಟರ್. ಬರೀ ಪಾಸಿಂಗ್ ಸ್ಟೂಡೆಂಟ್ಸ್ ಅಂದರೆ ನಮಗೆ 50 ಮಾರ್ಕ್ಸು ಪಾಸಿಂಗ್ ಇಲ್ಲಿ. ಸರಿನಾ? ಹಂಗಿದ್ದಾಗ ನಮಗೆ ಬರೀ ಪಾಸ್ ಆಗಿರೋ ಸ್ಟೂಡೆಂಟ್ಸ್ ಮಾತ್ರ ಬೇಕು. ಇದರಿಂದ ಪಾಸ್ ಆಗಿರೋ ಸ್ಕೋರ್ಸ್ ಮಾತ್ರ ಬೇಕು. ಆಗ ಸೇಮು ಎಕ್ಸ್ ತಗೊಂಡ್ರೆ ಅದೇನಾದ್ರು 50ಗಿಂತ ಗ್ರೇಟರಾ ಅನ್ನೋದಾದರೆ ಟ್ರೂ ರಿಟರ್ನ್ ಮಾಡುತ್ತೆ ಇದು. ಸೊ ಅದನ್ನು ಮಾತ್ರ ಇಟ್ಕೋತೀವಿ. ದಟ್ ಈಸ್ ವಾಟ್ ಫಿಲ್ಟರ್ ಡಸ್. ವೆರಿ ಸಿಂಪಲ್. ನೆಕ್ಸ್ಟ್ ರೆಡ್ಯೂಸ್ ಏನು? ಫೈಂಡ್ ದ ಟೋಟಲ್ ಮಾರ್ಕ್ಸ್ ಆಫ್ ಆಲ್ ಪಾಸ್ಟ್ ಸ್ಟೂಡೆಂಟ್ಸ್. ಈಗ ಈ ಪಾಸ್ಡ್ ಅನ್ನೋ ಲಿಸ್ಟಲ್ಲಿ ಈ ಸ್ಕೋರ್ಸ್ ಅನ್ನೋದ್ರಲ್ಲ, ಪಾಸ್ ಆಗಿರೋ ಸ್ಟೂಡೆಂಟ್ಸ್ದು ಎಲ್ಲಾರ್ದು ಮಾರ್ಕ್ಸ್‌ನ ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ ಅನ್ನೋದಕ್ಕೆ ಪಾಸ್ಡ್ ಅನ್ನೋ ಲಿಸ್ಟ್‌ನ ಇಲ್ಲಿ ಪಾಸ್ ಮಾಡ್ತೀನಿ. ಮಾಡಿಬಿಟ್ಟು ಮಾಮೂಲಿ ರೆಡ್ಯೂಸ್ ಮಾಡ್ತೀವಿ. ಎಕ್ಸ್ ಪ್ಲಸ್ ವೈ 2 ವೇರಿಯಬಲ್ ಕೊಟ್ಟರೆ ಅದನ್ನು ಆ್ಯಡ್ ಮಾಡು ಇಟ್ಕೋ. ನೆಕ್ಸ್ಟ್‌ದು ನೋಡು ಹಂಗೆ ಕಾಂಪ್ಯುಟೇಷನ್ ಮಾಡ್ತಾ ಹೋಗ್ತೀವಿ. ರೋಲಿಂಗ್ ಕಾಂಪ್ಯುಟೇಷನ್. ಫೈನಲಿ ರೆಡ್ಯೂಸ್ ಆಗಿ ನಮಗೆ ಅದರ ಸಮ್ ಸಿಗುತ್ತೆ. ಸೊ ದಟ್ ಈಸ್ ವಾಟ್ ಇಟ್ ಡಸ್. ಫೈನಲಿ ನಮಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ನಾನು ಇವಾಗ ರನ್ ಮಾಡ್ತೀನಿ ನಿಮಗೆ ನೋಡಿ. ಅಪ್ಡೇಟೆಡ್ ಸ್ಕೋರ್ಸ್ ಬಂತು. ಅದು 5 ಮಾರ್ಕ್ಸ್ ಆ್ಯಡ್ ಮಾಡಿದ್ದು. ಆ್ಯಡ್ ಮಾಡಿರೋದ್ರಲ್ಲಿ ಮತ್ತೆ ಪಾಸ್ಟ್ ಸ್ಟೂಡೆಂಟ್ಸ್ ಇಂಥವ್ರು, ಇಷ್ಟು ತೆಗ್ದಿರೋರೆಲ್ಲ ಪಾಸ್ ಆಗಿರೋರು. ಇದರಲ್ಲಿ ಟೋಟಲ್ ಮಾರ್ಕ್ಸು ಇವ್ರದ್ದೆಲ್ಲ ಸೇರಿಸಿದ್ರೆ 392 ಬರುತ್ತೆ. ನೋಡಿ, ವೆರಿ ಸಿಂಪಲ್. ಸಿಂಪಲ್ ಆಸ್ ದ್ಯಾಟ್ ಅಂತ ಅಂದ್ಕೊಳ್ಳಿ. ಓಕೆ. ವೆರಿ ಸಿಂಪಲ್ ಆಗಿ ನೀವು ಈಗ ಮ್ಯಾಪ್ ಮತ್ತು ಫಿಲ್ಟರ್ ಮತ್ತು ರೆಡ್ಯೂಸ್ನ ತಿಳ್ಕೊಂಡಿದ್ದೀರಾ. ಈಗ ಹೋಮ್ ವರ್ಕಿಗೆ ಬರೋದಾದರೆ ಅದು ನೋಟ್ಸಲ್ಲಿ ಮೆನ್ಷನ್ ಆಗಿಲ್ಲ. ಬಟ್ ನಾನು ಇಲ್ಲಿ ಕೊಡ್ತೀನಿ, ಈ ಥರ ನೀವೇ ಡೇಟಾ ಹಾಕ್ಕೊಳ್ಳಿ. ಡೇಟಾ ಏನು ನೋಡಿ, ಒಂದು ಕಾರ್ಟ್ ಇದೆ. ಸರಿನಾ? ಕಾರ್ಟಲ್ಲಿ ಲ್ಯಾಪ್ಟಾಪು, ಅದ್ರ ಪ್ರೈಸು, ಎಷ್ಟು ಕ್ವಾಂಟಿಟಿ ತೊಗೊಳ್ತಾ ಇದ್ದಾರೆ ಅನ್ನೋದಿದೆ. ಸೊ ಮಾನಿಟ್ರ್ ಫಾರ್ ಎಕ್ಸಾಂಪಲ್ ನನ್ನಂಥವ್ರು 3 ಮಾನಿಟ್ರ್ ಯೂಸ್ ಮಾಡ್ತಾರೆ. ಅವಾಗ 3 ತೊಗೊಂಡ್ರು. ಈ ಥರ ಕಾರ್ಟ್ ಇದೆ. ಈಗ ನೀವು ಇದ್ರ ಮೇಲೆ ಮ್ಯಾಪು, ಫಿಲ್ಟರು, ರೆಡ್ಯೂಸ್ ಮಾಡಿ ಬೇರೆ ಏನೇನೆಲ್ಲ ಮಾಡ್ಬೋದು ಟ್ರೈ ಔಟ್ ಮಾಡಿ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡೋದಾದರೆ, ನೀವು ಮ್ಯಾಪ್ ಯೂಸ್ ಮಾಡಿ ಇಲ್ಲಿ ಟೋಟಲ್ ಪ್ರೈಸ್ ಅನ್ನೋ ಇನ್ನೊಂದನ್ನು ಹಾಕ್ಬೋದಾ? ಟೋಟಲ್ ಪ್ರೈಸ್ ಅನ್ನೋ ಒಂದು ವೇರಿಯಬಲ್, ಅದರಲ್ಲಿ ಕ್ವಾಂಟಿಟಿ ಇಂಟು ಪ್ರೈಸ್ ಮಾಡಿದ್ರೆ ಬರುತ್ತೆ. ನೋಡಿ, ಇಲ್ಲಿ ಕ್ವಾಂಟಿಟಿ 2 ಇದೆ, ಪ್ರೈಸ್ 500 ಇದೆ. ಸೊ ಟೋಟಲ್ ಪ್ರೈಸ್ ಏನೋ 1000 ಆಯಿತು. ಸೊ ಫೈನಲ್ ರೆಡ್ಯೂಸ್ ಯೂಸ್ ಮಾಡಿ ಟೋಟಲ್ ಎಲ್ಲ ಪ್ರಾಡಕ್ಟ್ಸು ಸೇರಿಸಿ ಪ್ರೈಸ್ ತೆಗಿಬೋದು. ಈ ಥರ ನೀವು ಏನೇನೆಲ್ಲ ಮಾಡ್ಬೋದು ಅದನ್ನು ಟ್ರೈ ಔಟ್ ಮಾಡಿ. ಸೊ ದಟ್ ಈಸ್ ವೈ ದಿಸ್ ಸ್ಯಾಂಪಲ್ ಡೇಟಾ ಇಸ್ ದೇರ್. ಇದೇ ಥರ ಡೇಟಾ ತೊಗೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು ಏನಾದರೂ ತೊಗೊಳ್ಳಿ ಸಿಮಿಲರ್ ಡೇಟಾನ, ಅದನ್ನು ಟ್ರೈ ಔಟ್ ಮಾಡಿ. ಸೊ ದಿಸ್ ವಿಲ್ ಹೆಲ್ಪ್ ಯು ಗೋಯಿಂಗ್ ಫಾರ್ವರ್ಡ್. ನೀವು ಎಲ್ಲರೂ ಕೋಡಿಂಗ್ ಟೆಸ್ಟಲ್ಲೂ ನೀವು ನೋಡಿರ್ತೀರಾ. ಯಾವ್ದಾದ್ರು ಕೋಡಿಂಗ್ ಟೆಸ್ಟಲ್ಲಿ ಅವರು ಟೆಸ್ಟ್ ಕೇಸಸ್ನ ತೊಗೋಬೇಕಾದ್ರೆ ಹೆಂಗೆ ತೊಗೊಂಡಿರ್ತಾರೆ ಗೊತ್ತಾ? ಲಿಸ್ಟ್ನ ಮ್ಯಾಪ್ ಅಂತ ತೊಗೊಂಡು, ಇಂಟ್ ಅಂತ ತೊಗೊಂಡು, ಇನ್ಪುಟ್ ಡಾಟ್ ಸ್ಪ್ಲಿಟ್ ಅಂತ ತೊಗೊಂಡಿರ್ತಾರೆ. ಯಾಕೆ? ಸೊ ಇನ್ಪುಟ್ಟಲ್ಲಿ ಬಂದಿದ್ದು ಏನೇ ಒಂದು ಬಂದ್ರೂ ಸ್ಪ್ಲಿಟ್ ಮಾಡಿದಾಗ ಅದು ಲಿಸ್ಟ್ ಬರುತ್ತೆ. ಬಟ್ ಲಿಸ್ಟ್ ಆಫ್ ಸ್ಟ್ರಿಂಗ್ಸ್ ಇರುತ್ತೆ. ನನಗೆ ಇಂಟೀಜರ್ ಬೇಕು ಅಂತ ಅಂದ್ಕೊಳ್ಳಿ, ಆಗ ಇಂಟ್ ಅಂತ ಕಾಲ್ ಮಾಡಿಬಿಟ್ರೆ ಎಲ್ಲದಕ್ಕೂ ಇಂಟ್ ಆಫ್ ಅಂತ ತೊಗೊಬಿಡ್ತೀವಿ. ಸೊ ಸೇಮ್ ಫಂಕ್ಷನ್ ಹಿಂಗೆ ಕಾಲ್ ಆಗುತ್ತೆ, ಹಿಂಗೆ ಬಂದ್ಬಿಡುತ್ತೆ ಇಂಟ್ ಆಫ್ ಎಕ್ಸ್ ಅಂತ. ಸೊ ಆಗ ಆ ಎಕ್ಸ್ ಒಂದು ಲಿಸ್ಟಲ್ಲಿ ಒಂದು ಇಂಟೀಜರ್ ಎಲಿಮೆಂಟಾಗಿ ಕೂತ್ಕೊಳ್ಳುತ್ತೆ. ಸೊ ಈ ಥರ ಎಲ್ಲ ಟೆಸ್ಟ್ ಕೇಸಸ್ನ ನೀವು ಹ್ಯಾಕರ್ ರ್ಯಾಂಕಲ್ಲಿ ಎಲ್ಲರೂ ಸಾಲ್ವ್ ಮಾಡ್ಬೇಕಾದ್ರೆ ನೋಡಿರ್ತೀರಾ. ಸೊ ಇವಾಗ ಗೊತ್ತಲ್ವ ನಿಮಗೆ ಮ್ಯಾಪ್ ಅಂದರೆ ಏನು ಅಂತ? ಓಕೆ. ಮ್ಯಾಪು, ಫಿಲ್ಟರ್, ರೆಡ್ಯೂಸ್ನ ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ. ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನಿಲ್ಲ ಅಂದರೂ ಬೇರೆ ಕಮ್ಯುನಿಟಿ ಮೆಂಬರ್ಸ್ ಯಾರಿಗೆ ಗೊತ್ತಿರುತ್ತೆ ಅವರು ರಿಪ್ಲೈ ಮಾಡುವಂಥ ಚಾನ್ಸಸ್ ಇರುತ್ತೆ. ಇನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಇಂಜಿನಿಯರಿಂಗ್ ಇನ್ ಕನ್ನಡನ ಫಾಲೋ ಮಾಡ್ಕೊಳ್ಳಿ. ಈ ಕೋರ್ಸ್ ಇಸ್ ಕಮಿಂಗ್ ಟು ಅನ್ ಎಂಡ್. ಆ್ಯಕ್ಚುಲಿ ಎಂಡ್ ಆಗೋಗಿದೆ. ದೀಸ್ ಆರ್ ವೆರಿ ವೆರಿ ಸ್ಮಾಲ್ ಲೆಫ್ಟ್ ಓವರ್ ಕಾನ್ಸೆಪ್ಟ್ಸ್ ದಟ್ ಐ ಆಮ್ ಟೀಚಿಂಗ್. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಇಲ್ಲಿವರೆಗೂ ನೋಡಿದ್ದೀರಾ. ಐ ಹೋಪ್ ಯು ಹವ್ ಲರ್ನ್ಟ್ ಅ ಲಾಟ್. ಈ ವಿಡಿಯೋನ ಲೈಕ್ ಮಾಡಿಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಗೈಸ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.